ಸಾಧಾರಣ ಕಾಲದ 19ನೆಯ ಬುಧವಾರ. ಪ್ರವಾದಿ ಹೆಜಕೇಲನ ಗ್ರಂಥದಿಂದ ವಾಚನ. ಆಮೇಲೆ ದೇವರು, ಈ ಪಟ್ಟಣವನ್ನು ದಂಡಿಸಲಿರುವವರೇ, ನೀವೆಲ್ಲರೂ ನಿಮ್ಮ ಹತ್ಯದ ಆಯುಧಗಳನ್ನು ಹಿಡಿದು ಸಮೀಪಿಸಿರಿ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದ ಮಾತು ನನ್ನ ಕಿವಿಗೆ ಬಿತ್ತು. ಕೂಡಲೇ ಗದ್ದೆಗಳನ್ನು ಹಿಡಿದುಕೊಂಡ 6 ಮಂದಿ ಪುರುಷರು ಉತ್ತರಾಭಿಮುಖವಾಗಿರುವ ಮೇಲಣ ಹೆಬ್ಬಾಗಿಲಿನ ಮಾರ್ಗವಾಗಿ ಬಂದರು. ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಲೇಖಕನ ದೌತಿಯನ್ನು ನಡುವಿಗೆ ಕಟ್ಟಿಕೊಂಡಿರುವ ಮತ್ತೊಬ್ಬ ಪುರುಷನು ಅವರ ಮಧ್ಯದಲ್ಲಿದ್ದನು. ಇವರೆಲ್ಲರೂ ಒಳಕ್ಕೆ ಸೇರಿ ಕಂಚಿನ ಬಲಿಪೀಠದ ಪಕ್ಕದಲ್ಲಿ ನಿಂತುಕೊಂಡರು. ಇಷ್ಟರಲ್ಲಿ ಇಸ್ರಾಯೇಲಿನ ದೇವರ ತೇಜಸ್ಸು ತನ್ನ ವಾಹನವಾದ ಕೆರೂಬಿಯನ್ನು ಬಿಟ್ಟು ಮೇಲಕ್ಕೇರಿ ಆಲಯದ ಹೊಸ್ತಿಲಿನ ಮೇಲ್ಗಡೆ ನಿಂತಿತ್ತು. ಆಗ ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಲೇಖಕನ ಮಸಿ ಕೊಂಬನ್ನು ನಡುವಿಗೆ ಕಟ್ಟಿಕೊಂಡಿದ್ದ ಪುರುಷನನ್ನು ಸರ್ವೇಶ್ವರ ಕೂಗಿ ಅವನಿಗೆ, ನೀನು ಜೆರುಸಲೇಮ್ ಪಟ್ಟಣದಲ್ಲೆಲ್ಲ ತಿರುಗಾಡಿ ಅದರೊಳಗೆ ನಡೆಯುವ ಸಮಸ್ತ ಅಸಹ್ಯ ಕಾರ್ಯಗಳಿಗೆ ನರಳಿ ಗೋಳಾಡುತ್ತಿರುವ ಜನರ ಹಣೆಯ ಮೇಲೆ ಗುರುತು ಮಾಡು ಎಂದು ಅಪ್ಪಣೆ ಕೊಟ್ಟರು. ಮಿಕ್ಕವರಿಗೆ, ನೀವು ಪಟ್ಟಣದಲ್ಲೆಲ್ಲ ಇವನ ಹಿಂದೆ ಸಂಚರಿಸುತ್ತಾ ಹತಿಸಿರಿ, ಯಾರನ್ನು ಕಟಾಕ್ಷಿಸದಿರಿ, ಉಳಿಸದಿರಿ. ವೃದ್ಧ, ಯುವಕ, ಯುವತಿ, ಮಹಿಳೆ, ಬಾಲಕ ಎನ್ನದೆ ಸಕಲರನ್ನು ಸಂಹಾರ ಮಾಡಿಬಿಡಿ. ಆದರೆ ಆ ಗುರುತು ಉಳ್ಳವರಲ್ಲಿ ಯಾರನ್ನು ಮುಟ್ಟಬೇಡಿ. ನನ್ನ ಆಲಯದಲ್ಲಿ ಪ್ರಾರಂಭ ಮಾಡಿ ಎಂದು ನನಗೆ ಕೇಳಿಸುವಂತೆ ಅಪ್ಪಣೆ ಮಾಡಿದರು. ಆಗ ದೇವಾಲಯದ ಮುಂದೆ ಇದ್ದ ಹಿರಿಯರನ್ನು ಮೊದಲುಗೊಂಡು ಹತಿಸತೊಡಗಿದರು. ಬಳಿಕ ಸರ್ವೇಶ್ವರನ ತೇಜಸ್ಸು ದೇವಾಲಯದ ಹೊಸ್ತಿಲನ್ನು ಬಿಟ್ಟು ಕೆರೂಬಿಗಳ ಮೇಲೆ ನಿಂತಿತು. ಆಗ ನನ್ನ ಕಣ್ಣೆದುರಿಗೆ ಕೆರೂಬಿಗಳು ರೆಕ್ಕೆಗಳನ್ನು ಹರಡಿಕೊಂಡು ಚಕ್ರ ಸಮೇತವಾಗಿ ನೆಲದಿಂದ ಏರಿ ಹೊರಟು ಸರ್ವೇಶ್ವರನ ಆಲಯದ ಪೂರ್ವ ಬಾಗಿಲಿನ ಮುಂದೆ ನಿಂತವು. ಅವುಗಳ ಮೇಲ್ಗಡೆ ಇಸ್ರಾಯೇಲಿನ ದೇವರ ತೇಜಸ್ಸು ನೆಲೆಸಿತ್ತು. ಇಸ್ರಾಯೇಲಿನ ದೇವರ ವಾಹನವಾಗಿ ಕೆಬಾರ್ ನದಿಯ ಹತ್ತಿರ ನನಗೆ ಕಾಣಿಸಿದ ಆ ಜೀವಿಗಳು ಇವೆ. ಅವು ಕೆರೂಬಿಗಳೆಂದು ಈಗ ನನಗೆ ತಿಳಿದು ಬಂತು. ಒಂದಕ್ಕೊಂದಕ್ಕೆ 4 ಮುಖಗಳು, 4 ರೆಕ್ಕೆಗಳು ಇದ್ದವು. ಅವುಗಳ ರೆಕ್ಕೆಗಳ ಕೆಳಗೆ ಮನುಷ್ಯ ಹಸ್ತದಂತ ಹಸ್ತಗಳು ಇದ್ದವು. ಅವುಗಳ ಮುಖಗಳು ಕೆಬಾರ್ ನದಿಯ ಹತ್ತಿರ ನಾನು ಕಂಡ ಮುಖಗಳಂತೆ ನನಗೆ ಕಂಡು ಬಂದವು. ಅವು ಆ ಮುಖಗಳೇ. ಪ್ರತಿಯೊಂದು ಜೀವಿಯು ಹೊರಟ ಮುಖವಾಗಿಯೇ ಹೋಗುತ್ತಿತ್ತು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಪ್ರಭುವಿನ ಮಹಿಮೆ ಗಗನಕ್ಕಿಂತಲೂ ಉತ್ಕೃಷ್ಟ. ಪ್ರಭುವಿನ ದಾಸರಿ ಸ್ತುತಿ ಮಾಡಿ, ಪ್ರಭುವಿನ ನಾಮಸ್ತುತಿಯನ್ನು ಮಾಡಿ. ಪ್ರಭುವಿನ ಸಿರಿನಾಮವು ಪೂಜ್ಯ, ಇಂದಿಗೂ ಎಂದೆಂದಿಗೂ ಪೂಜ್ಯ. ಶ್ಲೋಕ. ಪ್ರಭುವಿನ ಮಹಿಮೆ ಗಗನಕ್ಕಿಂತಲೂ ಉತ್ಕೃಷ್ಟ. ಪ್ರಭುವಿನ ಸಿರಿನಾಮವು ಸ್ತುತ್ಯ, ಪೂರ್ವ ಪಶ್ಚಿಮದವರೆಗೂ ಸ್ತುತ್ಯ. ಸಕಲ ಜಾತಿ ಜನಾಂಗಗಳಲ್ಲಿ ಪ್ರಭು ಶ್ರೇಷ್ಠ, ಆತನ ಮಹಿಮೆ ಗಗನಕ್ಕಿಂತಲೂ ಉತ್ಕೃಷ್ಟ. ಶ್ಲೋಕ. ಪ್ರಭುವಿನ ಮಹಿಮೆ ಗಗನಕ್ಕಿಂತಲೂ ಉತ್ಕೃಷ್ಟ. ನಮ್ಮ ಪ್ರಭು ದೇವನಂತೆ ಯಾರು ಸಮರ್ಥ? ಉನ್ನತದಲ್ಲಿ ಆಸನಾರೂಢನು ಆತ, ಇಹ ಪರಗಳನ್ನು ವೀಕ್ಷಿಸಲತ್ತ ಶಕ್ತ. ಶ್ಲೋಕ. ಪ್ರಭುವಿನ ಮಹಿಮೆ ಗಗನಕ್ಕಿಂತಲೂ ಉತ್ಕೃಷ್ಟ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ಪ್ರಭು, ಧರ್ಮಶಾಸ್ತ್ರವನ್ನು ನನಗೆ ಅನುಗ್ರಹಿಸು, ನಿನ್ನ ಆಜ್ಞಾ ಮಾರ್ಗದಲ್ಲಿ ಎನ್ನ ನಡೆಸು. ಅಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ನಿನ್ನ ಸಹೋದರನು ನಿನಗೆ ಅಪರಾಧ ಮಾಡಿದರೆ ನೀನು ಹೋಗಿ ನೀವಿಬ್ಬರೇ ಇರುವಾಗ ಅವನ ತಪ್ಪನ್ನು ಮನಗಾಣಿಸು. ಅವನು ನಿನಗೆ ಕಿವಿಗೊಟ್ಟರೆ ಅವನ ಸೋದರತ್ವವನ್ನು ನೀನು ಮತ್ತೆ ಗಳಿಸಿಕೊಂಡಂತಾಗುವುದು. ಒಂದು ವೇಳೆ ಅವನು ನಿನಗೆ ಕಿವಿಗೊಡದೆ ಹೋದರೆ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಹೀಗೆ 2 ಅಥವಾ 3 ಸಾಕ್ಷಿಗಳ ಸಮ್ಮುಖದಲ್ಲಿ ಪ್ರತಿಯೊಂದು ಮಾತು ಇತ್ಯರ್ಥವಾಗಲಿ. ಅವರಿಗೂ ಅವನು ಕಿವಿಗೊಡದೆ ಹೋದಲ್ಲಿ ಧರ್ಮಸಭೆಗೆ ತಿಳಿಸು. ಧರ್ಮಸಭೆಗೂ ಅವನು ಕಿವಿಗೊಡದೆ ಹೋದರೆ ಅವನನ್ನು ಧರ್ಮ ಭ್ರಷ್ಟನೆಂದು ಹಾಗೂ ಬಹಿಷ್ಕೃತನೆಂದು ಪರಿಗಣಿಸು. ನೀವು ಇಹದಲ್ಲಿ ಏನನ್ನು ಬಂಧಿಸುತ್ತೀರೋ ಅದು ಪರದಲ್ಲೂ ಬಂಧಿಸಲಾಗುವುದು. ನೀವು ಇಹದಲ್ಲಿ ಏನನ್ನು ಬಿಚ್ಚುತ್ತೀರೋ ಅದು ಪರದಲ್ಲೂ ಬಿಚ್ಚಲಾಗುವುದು ಎಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಇನ್ನು ನಾನು ನಿಮಗೆ ಹೇಳುವುದು ಏನೆಂದರೆ,
ನಿಮ್ಮಿಬ್ಬರು ತಾವು ಬೇಡಿಕೊಳ್ಳುವ ಯಾವುದಾದರೊಂದು ವಿಷಯವಾಗಿ ಇಹಲೋಕದಲ್ಲಿ ಒಮ್ಮನಸ್ಸುಳ್ಳವರಾಗಿದ್ದರೆ ಅದು ಸ್ವರ್ಗದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಕೈಗೂಡುತ್ತದೆ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ದೇವರು ಬರುವ ಸಮಯವಿದು, ನನ್ ಕರುಣೆ ಕತ್ತರಿಸು ಬರುವರಿದೋ. ಕಣ್ಣೀರ ಒರೆಸಿ ಸಂತೈಸಲು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ದೇವರು ಬರುವ ಸಮಯವಿದು, ನನ್ ಕರುಣೆ ಕತ್ತರಿಸು ಬರುವರಿದೋ. ಕಣ್ಣೀರ ಒರೆಸಿ ಸಂತೈಸಲು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ಆರಾಧನೆ ಆರಾಧನೆ ಯೇಸುವೇ ಆರಾಧನೆ. ಆರಾಧನೆ ಆರಾಧನೆ ಯೇಸುವೇ ಆರಾಧನೆ. ಆರಾಧನೆ ಆರಾಧನೆ ಪ್ರೀತಿಯೇ ಆರಾಧನೆ. ಆರಾಧನೆ ಆರಾಧನೆ ಪ್ರೀತಿಯೇ ಆರಾಧನೆ. ದಿಕ್ಕಿಲ್ಲದವರಿಗೆ ದಾರಿಯ ತೋರಲು, ನೊಂದ ಜನರ ಸಂತೈಸಲು. ದಿಕ್ಕಿಲ್ಲದವರಿಗೆ ದಾರಿಯ ತೋರಲು, ನೊಂದ ಜನರ ಸಂತೈಸಲು. ಕಷ್ಟಪಟ್ಟವರಿಗೆ ಬಿಡುಗಡೆಯ, ರೋಗಿಗಳಿಗೆ ಆರೋಗ್ಯವ. ಕಷ್ಟಪಟ್ಟವರಿಗೆ ಬಿಡುಗಡೆಯ, ರೋಗಿಗಳಿಗೆ ಆರೋಗ್ಯವ. ಕರುಣಿಸಲೆಂದು ಯೇಸು ಪ್ರಭು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ಕರುಣಿಸಲೆಂದು ಯೇಸು ಪ್ರಭು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ದೇವರು ಬರುವ ಸಮಯವಿದು, ನನ್ ಕರುಣೆ ಕತ್ತರಿಸು ಬರುವರಿದೋ. ಕಣ್ಣೀರ ಒರೆಸಿ ಸಂತೈಸಲು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ಆರಾಧನೆ ಆರಾಧನೆ ಯೇಸುವೇ ಆರಾಧನೆ. ಆರಾಧನೆ ಆರಾಧನೆ ಯೇಸುವೇ ಆರಾಧನೆ.
ಸರ್ವರ ಪಾಪವ ಪರಿಹರಿಸಲೆಂದು ಮೂಕ ಕುರಿಮರಿಯವರಾದರು. ಸರ್ವರ ಪಾಪವ ಪರಿಹರಿಸಲೆಂದು ಮೂಕ ಕುರಿಮರಿಯವರಾದರು. ಸರ್ವರ ಪಾಪವ ಶಿಲುಬೆಯಲೊತ್ತು ತಮ ರಕ್ತ ಸುರಿಸಿ ಜಯ ತಂದರೇಸು. ಸರ್ವರ ಪಾಪವ ಶಿಲುಬೆಯಲೊತ್ತು ತಮ ರಕ್ತ ಸುರಿಸಿ ಜಯ ತಂದರೇಸು. ಕರುಣೆಯ ಕರ್ತರೇಸು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ಕರುಣೆಯ ಕರ್ತರೇಸು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ದೇವರು ಬರುವ ಸಮಯವಿದು, ನನ್ ಕರುಣೆ ಕರ್ತರೇಸು ಬರುವರಿದೋ. ಕಣ್ಣೀರ ಒರೆಸಿ ಸಂತೈಸಲು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ದೇವರು ಬರುವ ಸಮಯವಿದು, ನನ್ ಕರುಣೆ ಕರ್ತರೇಸು ಬರುವರಿದೋ. ಕಣ್ಣೀರ ಒರೆಸಿ ಸಂತೈಸಲು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ಆರಾಧನೆ ಆರಾಧನೆ ಯೇಸುವೇ ಆರಾಧನೆ. ಆರಾಧನೆ ಆರಾಧನೆ ಯೇಸುವೇ ಆರಾಧನೆ. ಗುರಿಯೇನು ಈ ಲೋಕದಲ್ಲಿ ನೀನು ನೆಲೆಯೇನು. ಓ ಮನುಜ ನಿನ್ನ ಗುರಿಯೇನು ಈ ಲೋಕದಲ್ಲಿ ನೀನು ನೆಲೆಯೇನು. ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ, ಬರಿ ಸುಳ್ಳಿನ ಜನರೇ ಅಲ್ಲ. ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ, ಬರಿ ಸುಳ್ಳಿನ ಜನರೇ ಅಲ್ಲ. ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ. ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ. ಓ ಮನುಜ ನಿನ್ನ ಗುರಿಯೇನು ಈ ಲೋಕದಲ್ಲಿ ನೀನು ನೆಲೆಯೇನು. ಹಣವಿದ್ದರು ಇಡೀ ಕೋಟೆಗೆ ನೀ ದೊರೆಯಾದರು. ಕೊನೆಗಾಲ ನಿನಗೆ ಬಂದಾಗ ಕೊಂಡೊಯ್ಯುವುದೇನು ಆಗ. ಕೋಟಿ ಕೋಟಿ
ನಿನ್ನ ಗುರಿಯೇನು ಈ ಲೋಕದಲ್ಲಿ ನೀನು ನೆಲೆಯೇನು ತಾರಾಳ ಬಂಧು ಬಳಗ ನಿನಗೆ ಏರಾಳ ಕೊಡುವವನೇ ನೀನು ಸೋತರೆ ಯಾರಿಹರು ನಿನಗೆ ಆಸರೆ ಕೊಡುವವರೆಗೆ ನೀ ತಾರಾಳ ಬಂಧು ಬಳಗ ನಿನಗೆ ಏರಾಳ ಕೊಡುವವನೇ ನೀನು ಸೋತರೆ ಯಾರಿಹರು ನಿನಗೆ ಆಸರೆ ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ ಓ ಮನುಜ ನಿನ್ನ ಗುರಿಯೇನು ಈ ಲೋಕದಲ್ಲಿ ನೀನು ನೆಲೆಯೇನು ಓ ಮನುಜ ನಿನ್ನ ಗುರಿಯೇನು ಈ ಲೋಕದಲ್ಲಿ ನೀನು ನೆಲೆಯೇನು ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ ಬರಿ ಸುಳ್ಳಿನ ಜನರೇ ಎಲ್ಲ ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ ಬರಿ ಸುಳ್ಳಿನ ಜನರೇ ಎಲ್ಲ ಬಾರೋ ಬೇಗ ಪರಲೋಕಕ್ಕೆ ಯೇಸುವೆ ಮಾರ್ಗ ಬಾರೋ ಪರಲೋಕಕ್ಕೆ ಯೇಸುವೆ ಮಾರ್ಗ ಎನ್ನೆದೆಯ ಕಡಲಲ್ಲಿ ಧ್ವನಿಯೊಂದು ಕೂಗುತ್ತಿದೆ ಆ ಧ್ವನಿ ನಿನ್ನದೆಂದು ಎನ್ನ ಮನವು ಹೇಳುತ್ತಿದೆ ಎನ್ನೆದೆಯ ಕಡಲಲ್ಲಿ ಧ್ವನಿಯೊಂದು ಕೂಗುತ್ತಿದೆ ಆ ಧ್ವನಿ ನಿನ್ನದೆಂದು ಎನ್ನ ಮನವು ಹೇಳುತ್ತಿದೆ
ಎನ್ನೆದೆಯ ಕಡಲಲ್ಲಿ ಧನಿಯೊಂದು